ಏನು ಅಂತಾರಲ್ಲ ಸರ್, ಕಣ್ಣಲ್ಲಿ ರಕ್ತ ಇಲ್ಲದಂಗೆ ಹೊಡೆದಿದ್ದಾನೆ ಸರ್. ತಲೆಯೆಲ್ಲ ಹೋಲಾಗಿದೆ ಸರ್. ಅದು ಯಾವ ಥರ ಹೊಡೆದಿದ್ದಾನೆ ಅಂತ ಅವನಿಗೆ ಗೊತ್ತು ಸರ್. ಒಂದು ಗಿಲ್ಟ್ ಫೀಲ್ ಇಲ್ಲ. ಒಂದು ಸರ್ ಫುಲ್ಲು ಹೋಲಾಗಿದೆ ಸರ್. ಎಲ್ಲ ಕಡೆ ಹೊಡೆದಿದ್ದಾನೆ ತಲೆಗೆ. ಮಳೆ ತೆಗೆಯುವಂತ ಏನಂದ್ರೆ ಕೊಕ್ಕೆ ಇರ್ತದೆ. ಮಳೆ ತೆಗೆಯುವುದು. ಪೊಲೀಸರು ಸ್ವಲ್ಪ ಸಂಶಯಗೊಂಡಿದ್ರು. ಯಾರೋ ಸುಮ್ಮನೆ ಫೋನ್ ಮಾಡ್ತಾನೆ, ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತು. ಆಯುಧವನ್ನು ಕೂಡ ಇದೇ ಸುತ್ತಿಗೆಯಲ್ಲಿ ನಾನು ಅವರನ್ನು ಹೊಡೆದು ಸಾಯಿಸಿದ್ದೇನೆ ಎಂಬುದನ್ನು ಕೂಡ ಹೇಳ್ತಾನೆ. ಅವನೇ 112ಗೆ ಸುಮಾರು 9:30 ಗಂಟೆ ಬೆಳಿಗ್ಗೆ ಫೋನ್ ಮಾಡಿ ಹೇಳ್ತಾನೆ, ನಾನು ನನ್ನ ತಂದೆ ತಾಯಿಗಳನ್ನು ಕೊಂದಿದ್ದೇನೆ, ನೀವು ಬನ್ನಿ ಅಂತೇಳಿ. ಏನು ಮಾಡಿಲ್ಲ, ಅವನಷ್ಟಿಗೆ ಅವ್ನು ಕೂತ್ಕೊಳ್ತಾನೆ, ಎಲ್ಲಾದರೂ ಮೊಬೈಲ್ ಹೊತ್ಕೊಂಡು ಕೂತ್ಕೊಳ್ತಾನೆ. ಯಾವಾಗ ನೋಡಿದ್ರು ಜಾಸ್ತಿ ಒಂದು 24 ಅವರ್ಸಲ್ಲಿ ಜಾಸ್ತಿ ಅವನು ಸ್ಪೆಂಡ್ ಮಾಡೋದೇ ಫೋನಲ್ಲೇ ಸ್ಪೆಂಡ್ ಮಾಡ್ತಾನೆ. ಅವ್ನು ಟೈಮ್ ಸ್ಪೆಂಡ್ ಮಾಡೋದೇ ಫೋನಲ್ಲಿ. ಮಾನ್ಯ ವೀಕ್ಷಕರೇ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತ ಹೇಳಿದರೆ ಬ್ರಹ್ಮಾವರದಲ್ಲಿ ನಡೆದಂಥ ಬೈಕಾಡಿಯಲ್ಲಿ ನಡೆದಂಥ ಒಂದು ಹತ್ಯೆ ಕೇಸು ನಿಮಗೆಲ್ಲ ಗೊತ್ತು. ಸ್ವತಃ ಮಗನೇ ತನ್ನ ತಂದೆ ತಾಯಿಯ ಮನೆಯಲ್ಲಿ ಅಂತ ಹೇಳಿದರೆ ಬೈಕಾಡಿಯ ಗಾಂಧಿನಗರ ಏನಿದೆ ಅಲ್ಲಿ ಮನೆಯಲ್ಲಿ ತನ್ನ ತಂದೆ ತಾಯಿಯನ್ನು ಕೊಂದು ತಾನೇನು ಬಳಸಿರ್ತಾನೆ ಸುತ್ತೆ, ಅದನ್ನು ಮಳೆ ತೆಗೆಯುವಂಥ ಸುತ್ತೆ ಏನಿದೆ ಅದರಿಂದ ಭೀಕರವಾಗಿ ತಲೆ ಮೇಲೆಲ್ಲ ಕಡೆ ರೌಂಡಾಗಿ ಹೊಡೆದಿರ್ತಾನನ್ನುವಂಥ ಸರಿ ಹೇಳ್ತಾ ಇದ್ರು. ಈಗ ಮತ್ತು ಪೊಲೀಸರ ತನಿಖೆಯಿಂದನೂ ಬಂದಿದೆ, ಹೊಡೆದಂಥ ವ್ಯಕ್ತಿ ಬೆಳಗ್ಗೆ 112ಗೆ ತಾನೇ ಫೋನ್ ಕರೆ ಮಾಡಿ ಹೇಳ್ತಾನೆ. ಹೀಗಾಗಿ ನನ್ನೊಟ್ಟಿಗೆ ಸ್ವತಃ ಅವರ ಕಸಿನ್ ಇದ್ದಾರೆ, ಹಾಗೆ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಗಫೂರ್ ಸರ್ ಇದ್ದಾರೆ. ಅವ್ರ ಹತ್ರನೇ ಮಾತಾಡ್ತಾ ಹೋಗುವ, ಕೇಳುವ ಈ ಘಟನೆ ಯಾಕೆ ನಡೀತು ಅಂಥೇಳಿ. ಮೆಹಬೂಬ್ ಅಲಿ ಅವರ ಸಹೋದರರು ಇದ್ದಾರೆ. ನನ್ನ ವೈಫಿನ ಬ್ರದರ್, ವೈಫಿನ ದೊಡ್ಡಪ್ಪನ ಮಗ. ಅವ್ನ ಕ್ಯಾರೆಕ್ಟರ್ ಅಂದರೆ ಅವ್ನು ಯಾರೊಟ್ಟಿಗೆ ಮಿಂಗಲ್ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಅವನು ಯಾವಾಗ ನೋಡಿದ್ರು ಫೋನಲ್ಲಿ ಇರ್ತಿದ್ದ, ಯಾರೊಟ್ಟಿಗೆ ಮಿಂಗಲ್ ಆಗ್ತಿರ್ಲಿಲ್ಲ. ಯಾರಾದರೂ ಮಾತಾಡ್ಸಿ ಹೋದರೆ ಏನಾದರೂ ಕ್ವಶನ್ ಕೇಳಿದರೆ ಅದಕ್ಕೆ ಮಾತ್ರ ಆನ್ಸರ್ ಕೊಡ್ತಿದ್ರೆ ವಿನ ಬೇರೆ ಏನು ಮಾತಾಡ್ತಿರ್ಲಿಲ್ಲ. ಅವನಾಗಿ ಬಂದು ಯಾರೊಟ್ಟಿಗೂ ಮಾತಾಡ್ಸೋದಾಗಲಿ ಅದು ಏನೂ ಇರಲಿಲ್ಲ ಅವನು. ಅಂದರೆ 1 ವೀಕ್ ಅಂದರೆ ಅಲ್ಲಿ ಒಂದು ಮದುವೆಗೆ ಫಂಕ್ಷನ್ಗೆ ಬಂದಿದ್ದ, ಆವಾಗ ನಾನು ಒಂದು ಸ್ವಲ್ಪ ಕ್ಯಾರೆಕ್ಟರ್ ನೋಡಿದೆ. ಆ ಥರ ಏನು ಮಾಡಿಲ್ಲ, ಅವನಷ್ಟಿಗೆ ಅವ್ನು ಕೂತ್ಕೊಳ್ತಾನೆ, ಎಲ್ಲಾದರೂ ಮೊಬೈಲ್ ಹೊತ್ಕೊಂಡು ಕೂತ್ಕೊಳ್ತಾನೆ. ಯಾವಾಗ ನೋಡಿದ್ರು ಜಾಸ್ತಿ ಒಂದು 24 ಅವರ್ಸಲ್ಲಿ ಜಾಸ್ತಿ ಅವನು ಸ್ಪೆಂಡ್ ಮಾಡೋದೇ ಫೋನಲ್ಲೇ ಸ್ಪೆಂಡ್ ಮಾಡ್ತಾನೆ. ಅವ್ನು ಟೈಮ್ ಸ್ಪೆಂಡ್ ಮಾಡೋದೇ ಫೋನಲ್ಲಿ. ಏನು ಅನಿಸುತ್ತೆ ಇವತ್ತಿನ ಯುವಕರು ಫೋನ್ನಲ್ಲಿ ಸ್ಪೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂತೀರಾ? ಮೆಂಟಲಿ ಅವರು ಸೈಕ್ ಆಗ್ತಾರೆ. ಅವರು ಫೋನಲ್ಲಿ ಅಂದರೆ ಜಾಸ್ತಿ ವರ್ಕ್ ಮಾಡೋದೇ ಜಾಸ್ತಿ ವರ್ಕ್ ಫೋನಲ್ಲೇ ಇರೋದು. ಫೋನಲ್ಲೇ ಎಲ್ಲ ಬೇರೆ ಯಾರದ್ದು ಮಿಂಗಲ್ ಆಗೋದಿಲ್ಲ. ಯಾವತ್ತು ನೋಡಿದ್ರು ಫೋನಲ್ಲೇ, ಬೇರೆ ಯಾವುದಕ್ಕೂ ಜವಾಬ್ದಾರಿ ತಗೊಳ್ಳೋದಿಲ್ಲ. ಆ ಥರ ಎಲ್ಲ. ನೀವೇನಂತ ಹೆಸರು ಕರಿತಿದ್ರು ಅವನಿಗೆ? ಶಾಹಿದ್ ಅಂತಲೇ ಕರೀತಾ ಇದ್ದೆ. ನಿಮ್ಮೊಟ್ಟಿಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ? ನನ್ನೊಟ್ಟಿಗೆ ನಾನು ನಂಬಲಿಕ್ಕೆ ಆಗ್ತಾ ಇಲ್ಲ ಅವನು ಈ ಥರ ಮಾಡಿದ್ದಾನೆ. ಅಂದರೆ ಅಷ್ಟು ಸೈಲೆಂಟು, ಅಷ್ಟು ಕಾಮ್ ಆಗಿದ್ದವ, ಅಷ್ಟು ಸೈಲೆಂಟ್ ಆಗಿದ್ದು, ತುಂಬ ಸೈಲೆಂಟ್ ಆಗಿದ್ದು. ಸೈಲೆಂಟ್ ಇದ್ದವರೇ ಸೈಲೆಂಟ್ ಕಿಲ್ಲರ್ ಆಗ್ತಾರೆ ಅಂತ ಅನ್ಸುತ್ತೆ. ನಿಮ್ಗೆ ಯಾಕೆ ಅನಿಸ್ತಿದೆ ಅವನು ಅತಿ ಮಾಡ್ತಾನೆ ಅಂತ ಹೇಳಿ? ಅಂದರೆ ಅವನ ಮೆಂಟಲಿಟಿ ಇವಾಗ ನಮ್ಗೆ ಗೊತ್ತಾಗ್ತಿದೆ, ಅವನು ಎಷ್ಟು ಥಿಂಕ್ ಮಾಡ್ತಿದ್ದ ಅಂತ ನಮಗೆ ಇವಾಗ ಗೊತ್ತಾಗ್ತಿದೆ. ಅಂದರೆ ಇವನಿಷ್ಟು ದೊಡ್ಡ ಇದು ಮಾಡಿದ್ದಾನೆ ಅಂದರೆ ನಾವು ನಂಬೋಕ್ಕಾಗ್ತಿಲ್ಲ. ಕೊಲೆ ಮಾಡಿದ್ದಾನೆ. ಅದು ಸರಿ, ಒಂದು ಸುಮಾರು ಸಾರಿ ಮೀಟ್ ಆಗಿದ್ರೆ? ಸುಮಾರು ಸಾರಿ ಏನಿಲ್ಲ, ಅವನು ಫಂಕ್ಷನ್ಗೆಲ್ಲ ಬರ್ತಿದ್ದ. ಫಂಕ್ಷನ್ ಬರ್ತಿದ್ದ, ನಮ್ಮ ಮನೆಗೂ ಬಂದಿದ್ದಾನೆ. ಅವನ ಅಪ್ಪ ಅಮ್ಮ ಒಟ್ಟಿಗೆ ಬಂದಿದ್ದಾನೆ. ಅವನ ಅಪ್ಪ ಅಮ್ಮ ಒಟ್ಟಿಗೂ ಒಳ್ಳೆ ಚೆನ್ನಾಗಿದ್ದ. ಅವರು ಬೈದ್ರೂ ಅವನು ಸುಮ್ಮನೆ ಇರ್ತಿದ್ದ. ಏನು ಅವನು ಆ್ಯಕ್ಷನ್ ತೊಗೊಳ್ತಾನೆ ಇರಲಿಲ್ಲ. ಆಯಿತು ಅಂತ ನಾವು ನೋಡಿದ್ವಿ ಕಣ್ಣಾರೆ. ಅವನ ಫ್ರೆಂಡ್ಸ್ ಯಾರೆಲ್ಲ ಇದ್ರೆ ಇದುವರೆಗೂ ನಾವು ನೋಡಿಲ್ಲ. ಅವನು ಎಲ್ಲಿಯಾದರೂ ಹೋಗಿ ಪಾರ್ಟಿ ಆಗಲಿ ಇಲ್ಲಾಂದರೆ ಏನಾದರೂ ಮಿಂಗಲ್ ಆಗೋದಾಗಲಿ ಅವನ ವಿಷಯನ ಈ ಥರ ಏನೂ ನೋಡೇ ಇಲ್ಲ. ಸೊ ಫ್ರೆಂಡ್ಶಿಪ್ಪೇ ಇಲ್ಲ ಅಂತೀರ? ಡೌಟು ನಂಗೆ. ಅದ್ರ ವಿಷಯ ಹತ್ರ ನೋಡಿದಾಗ ಅವನು ಸಿಂಗಲ್ ಆಗಿ ಬರೀ ಮೊಬೈಲು. ಎಲ್ಲಾದರೂ ಮಾತಾಡ್ಸ್ಲಿಕ್ಕಿದ್ರೆ ಫ್ಯಾಮಿಲಿ ಒಟ್ಟಿಗೆ, ಅವ್ರಿಗೆ ಬೇಕಾದವರೊಟ್ಟಿಗೆ ಮಾತಾಡ್ಸ್ತಾರೆ. ಅಲ್ಲ, ಅಂದರೆ ಪೊಲೀಸರ ಒಂದು ಮಾಹಿತಿ ಪ್ರಕಾರ ಅವನಿಗೆ ನಾನು ಇಂಥ ಕೊಲೆ ಮಾಡಿದ್ದೇನೆ, ಕೃತ್ಯ ಮಾಡಿದ್ದೇನೆ ಎಂಬ ಆ ಒಂದು ಗಿಲ್ಟಿ ಅವನ ಹತ್ರ ಅವನಿಗೆ ಇರಲೇ ಇಲ್ಲ ಅಂತ ಒಂದು ಅಭಿಪ್ರಾಯ ಅವ್ರದ್ದು. ಹೌದು, ಸುಮ್ಮನೆ ಅಂದರೆ ಒಂದು ಪಶ್ಚಾತ್ತಾಪ ಪಡ್ತಕ್ಕಂಥ ವ್ಯಕ್ತಿ ಇಲ್ಲ. ಆ ರೀತಿ ಪಶ್ಚಾತ್ತಾಪ, ಈಗ ಯಾರಾದರೂ ಒಂದು ನಾನು ಈ ತಪ್ಪು ಮಾಡಿದ ಮೇಲೆ ಪಶ್ಚಾತ್ತಾಪ ಪಡ್ತಕ್ಕಂಥ ಒಂದು ಇದು ಇರ್ತದಲ್ಲ, ಇದು ಪಶ್ಚಾತ್ತಾಪ ಕೂಡ ಇಲ್ಲ ಅವನಿಗೆ ಅಂತ ಪೊಲೀಸರಿಂದ ಸಿಕ್ಕಿದಂಥ ಒಂದು ಮಾಹಿತಿ ಇದು. ಕಾರಣ ಅಂದರೆ ಆ ಮಟ್ಟಕ್ಕಿದ್ದಾನೆ. ಅಂದರೆ ಈಗ ಅವನೇ ಆಗಿ ಸರೆಂಡರ್ ಆಗಿದ್ದಾನೆ, ಅವನೇ ಆಗಿ ಪೊಲೀಸರನ್ನು ಕರೆಸಿ ಎಲ್ಲ ತನ್ನ ಆಯುಧಗಳನ್ನು ಕೊಟ್ಟಿದ್ದಾನೆ, ಎಲ್ಲನೂ ಮಾಡಿದ್ದಾನೆ. ಆದರೆ ಇದು ಇನ್ನೂ ಗೊತ್ತಾಗಬೇಕು. ಇದ್ದಾನೆ 100%. ಅವ ರಾತ್ರಿಯೇ ಮಾಡಿದ್ದಾನೆ, ಅವನೇ ಒಬ್ಬನೇ ಮಾಡಿದ್ದಂತೇಳಿ. ಆದರೆ ರಾತ್ರಿಯೇ ಅವ ಮಾಡಿ ಅಲ್ಲೇ ಇದ್ದಾವ. ಮಾತ್ರ ಇದರಲ್ಲಿ ಅಂದರೆ ನಾವೆಲ್ಲ ರೀತಿಯಲ್ಲಿ ಕೇಳಿದ್ವಿ ಡಿಪಾರ್ಟ್ಮೆಂಟ್ ಹತ್ರ. ಬೇರೆ ಏನಾದರೂ ಇದರಲ್ಲಿ ಒಬ್ಬರೇನಾ, ಬೇರೆ ಯಾರಾದರೂ ಇದ್ದಾರಾ
ಎಂಬುದರ ಬಗ್ಗೆ ಕೂಡ ನೋಡಬೇಕು ಎಂಬುದರ ಬಗ್ಗೆ. ಆದರೆ ಪೊಲೀಸರಿಗೆ ಈವರೆಗಿನ ಮಾಹಿತಿಗಳ ಪ್ರಕಾರ ಬೇರೆ ಯಾರೂ ಇದರಲ್ಲಿ ಇನ್ವಾಲ್ವ್ ಇಲ್ಲ, ಒಬ್ಬನೇ ಇದ್ದಾನೆ. ಎಲ್ಲವೂ ಕೂಡ ಅವನು ಯಾವ್ಯಾವ ಅಸ್ತ್ರವನ್ನು ಉಪಯೋಗ ಮಾಡಿದ್ದಾನೆ ಅದೆಲ್ಲವನ್ನು ಹೇಳಿಕೊಟ್ಟಿದ್ದಾನೆ, ತೊಳೆದು ಬಿಟ್ಟಿದ್ದಾನೆ ಅಂತ. ಬೆಳಿಗ್ಗೆ 9:30ಗೆ ಏನು ಗಂಟೆಗೆ ಫೋನ್ ಮಾಡಿದ, ಯಾವ ಕಾರಣದಿಂದ ಮಾಡಿದವ. ಈಗ ಪಶ್ಚಾತ್ತಾಪ ಒಬ್ಬ ವ್ಯಕ್ತಿ ಪಡ್ತಾ ಇಲ್ಲ ಅಂತೇಳಿದರೆ ಆ ಮಟ್ಟಿನ ಕೋಪ ಏನಿತ್ತು ತಂದೆ ತಾಯಿಗಳ ಜೊತೆಯಲ್ಲಿ ಕೂಡ ಎಂಬುದು ಅತಿ ಪ್ರಾಮುಖ್ಯವಾಗಿರ್ತದೆ. ಏನು ಅಂತಾರಲ್ಲ ಸರ್, ಕಣ್ಣಲ್ಲಿ ರಕ್ತ ಇಲ್ಲದಂಗೆ ಹೊಡೆದಿದ್ದಾನೆ ಸರ್, ತಲೆಯೆಲ್ಲ ಹೋಲಾಗಿದೆ ಸರ್. ಅದು ಯಾವ ಥರ ಹೊಡೆದಿನ ಅಂತ ಅವನಿಗೆ ಗೊತ್ತು ಸರ್. ಒಂದು ಗಿಲ್ಟ್ ಫೀಲ್ ಇಲ್ಲ, ಒಂದು ಅಮ್ಮ ಅಪ್ಪ ಅನ್ನೋದೇ ಒಂದು ಗಿಲ್ಟ್ ಫೀಲ್ ಇಲ್ಲ ಸರ್. ಸರ್ ಫುಲ್ಲು ಹೋಲ್ ಆಗಿದೆ ಸರ್, ಎಲ್ಲ ಕಡೆ ಹೊಡೆದಿದ್ದಾನೆ, ತಲೆಗೆ ಹೊಡೆದು ಚಚ್ಚಿ ಇಟ್ಟಿದ್ದಾನೆ ಸರ್. ಅದು ನೋಡಬೇಕಾದ್ರೆ ನೋಡೋಕ್ಕಾಗಲ್ಲ ಸರ್, ಕಣ್ಣಲ್ಲೆಲ್ಲ ನೀರು ಬರುತ್ತೆ, ಆ ಥರ ಹೊಡೆದಿದ್ದಾನೆ. ಯಾರು ಈ ಥರ ಮಾಡೋದಿಲ್ಲ ಸರ್. ಅವನು ಸರಿಯಾಗಿ ತಂದೆ ಅಮ್ಮ ಅಪ್ಪನ ಕೊಲ್ಲುವ ಅಂದರೆ ಯಾವ ಥರ ಮಕ್ಕಳು ಅಂತ ನಮ್ಗೆ ಗೊತ್ತಿಲ್ಲ. ಅವ್ರಿಗೂ ಕೊಳ್ಳೋದು ಬಿಟ್ಟು ಸರ್, ಹೊಡೆಯೋದೇ ದೊಡ್ಡ ತಪ್ಪು, ಅವ್ರು ಜೋರು ಮಾತಾಡೋದೇ ದೊಡ್ಡ ತಪ್ಪು. ಅದರಲ್ಲಿ ಅವನು ಹೊಡೆದು ಕೊಂದಿದ್ದಾನೆ ಸರ್. ಅದಕ್ಕೆ ನಾವು ಏನು ತಲೆಗೆ ಎಲ್ಲ ತಲೆ ಯಾವ ಕಡೆ ಅಂತ ಏನೂ ಇಲ್ಲ ಸರ್, ತಲೆಯೆಲ್ಲ ಎಲ್ಲ ಒಟ್ಟಾರೆ ಹೊಡೆದು ಬಿಟ್ಟಿದ್ದಾನೆ. ಒಂದು ತಲೆ ಒಂದು ಸ್ಪೇಸ್ ಇಲ್ಲ, ಆ ಥರ ಹೊಡೆದಿದ್ದಾನೆ. ತಂದೆಗೂ ಹೊಡೆದಿದ್ದಾನೆ, ತಾಯಿಗೂ ಅದೇ ಥರ ಹೊಡೆದಿದ್ದಾನೆ. ಡೆಡ್ ಬಾಡಿ ನೋಡಿಲ್ಲ ನಾನು ಇಷ್ಟುವರೆಗೂ ನಾನು 100% ಸಾಧಿಲ್ಲ. ಅವನ ಮಗ ಫೀಲಿಂಗ್ಸ್ ಇದ್ದರೆ 100% ಆ ಥರ ಕೊಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನಿಮ್ಮ ಕ್ಷೇತ್ರದಲ್ಲೇನೆ ಬ್ರಹ್ಮಾವರದಲ್ಲಿ ಸ್ವತಃ ಮಗನೇ ತನ್ನ ತಂದೆ ಹಾಗೆ ತಾಯಿಯನ್ನ ಕೊಲ್ತಾನೆ. ಅದನ್ನು ಸುತ್ತಿಗೆಯಿಂದ ಸ್ವತಃ ಅವರ ಸಹೋದರ ಇದ್ದಾರೆ. ಏನು ಸರ್, ಏನು ಮಾಡ್ಕೊಂಡಿದ್ರು ಅವರು? ಅವನು ಏನಿಲ್ಲ, ಮನೇಲೇ ಇರ್ತಿದ್ದ. ಒಂದು ವಾರದಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಕ್ಕೆ ಏನಾರು ಹೋಗ್ತಿದ್ದ. ಹೋಗಿ ಮತ್ತೆ ಅವನು ಯಾವುದು ಕೆಲಸ ನೆಟ್ಟಿಗೆ ಮಾಡೋದಿಲ್ಲ, ಮತ್ತೆ ಬಂದು ಮನೇಲಿ ಇರ್ತಿದ್ದ. ಮನೆಯಲ್ಲೇ ಮೊಬೈಲ್ ಹಿಡ್ಕೊಂಡು ಯೂಸ್ ಮಾಡ್ಕೊಂಡು ಇರ್ತಿದ್ದ, ಮತ್ತೇನು ಕೆಲಸ ಮಾಡಲ್ಲ. ವಯಸ್ಸು ಎಷ್ಟಾಗಿತ್ತು ಅವನಿಗೆ ಒಂದು 30-31 ಆಗಿರ್ಬೋದು. ಏನು ಸರ್ ಹೆಸರು? ಸಾಹಿದ್ ಅಂತ. ತಾಯಿ ಏನು ಮಾಡ್ಕೊಂಡಿದ್ರು? ಅವ್ರ ತಂದೆ ಮೀನು ಟ್ರಿಪ್ಪಿಗೆ ಹೋಗ್ತಾರೆ, ಅವ್ರದ್ದೇ ಸ್ವಂತ ಗಾಡಿ ಇದೆ, ಮೀನು ಟ್ರಿಪ್ಪಿಗೆ ಹೋಗಿ ಬರ್ತಾರೆ. ತಾಯಿ ಮನೇಲೇ ಇರ್ತಾರೆ, ಮತ್ತೇನು ಅವ್ರಿಗೆ ಬೇರೆ ಅಂತ ಕೆಲಸ ಇಲ್ಲ. ಶಾಹಿದ್ ಮದುವೆ ಆಗಿತ್ತು ಸರ್? ಇಲ್ಲ, ಆಗಿಲ್ಲ. ಕಾರಣ ಅಂದರೆ ಇನ್ನೂ ಅಂದರೆ ನೋಡಿ, ಅವನಿಗೆ ಹುಡುಗಿ ಅಂತ ಹುಡುಕಿರ್ಲಿಲ್ಲ, ಹಾಗಾಗಿ ಹೋಗಿ ಇನ್ನೂ ಆಗಿರಲಿಲ್ಲ. ಇನ್ನು ಮಾಡೋ ಸ್ಟೇಜಲ್ಲಿ ಇತ್ತು, ಹುಡುಗಿ ಹುಡುಕ್ತಾ ಇದ್ರು ಅವ್ರ ತಂದೆ ತಾಯಿ ಎಲ್ಲ. ಇಲ್ಲ ತಂದೆ ತಾಯಿ ನಿಮ್ಮ ಹತ್ರ ಯಾವತ್ತಾದ್ರೂ ಕಂಪ್ಲೇಂಟ್ ಹೇಳ್ತಿದ್ರೆ? ಇಲ್ಲ, ಇವತ್ತವರೆಗೂ ಏನೂ ಕಂಪ್ಲೇಂಟು ಹೇಳಿಲ್ಲ. ಯಾಕೆಂದ್ರೆ ಹುಡುಗನೂ ಗೊತ್ತು, ಆದರೆ ಅವ್ನು ಇವತ್ತವರೆಗೂ ಕೆಟ್ಟ ಹ್ಯಾಬಿಟ್ ಆಗಲಿ, ಒಂದು ಬೀಡಿ ಗಿಡಿಯಳಿ ಅದಾಗಲಿ, ಸಿಗರೇಟ್ ಆಗಲಿ, ಯಾವುದು ಅಭ್ಯಾಸ ಇಲ್ಲ. ನಮ್ಗೆ ಗೊತ್ತಿದ್ದಂಗೆ ಯಾವುದೂ ಇಲ್ಲ. ಫ್ರೆಂಡ್ಸ್ ಒಟ್ಟಿಗೆ ಹೋಗೋದು ಅದು ಇಲ್ಲ. ಇದು ಏನು ಅಂತಲೇ ವಿಚಾರ ಗೊತ್ತಾಗ್ತಿಲ್ಲ. ಕೆಲಸನೂ ರೆಗ್ಯುಲರ್ ಆಗಿ ಮಾಡ್ಕೊಂಡಿರ್ತೀವಿ. ಕೆಲಸ ಯಾವುದಾಯ್ತೋ ಅದು ಮಾಡ್ತಿದ್ದ. ಫುಡ್ಡು ಗಾಡಿ ಗಿಡಿಲೆಲ್ಲ ತೊಗೊಂಡಾಗ ಅದೆಲ್ಲ ಮಾಡ್ತಿದ್ದ, ಯಾವುದೂ ನೆಟ್ಟಿಗೆ ಮಾಡಲ್ಲ. ಅವ್ರ ತಂದೆ ತಾಯಿ ಮಲ್ಪೆ, ಅಣ್ಣ ತೀರ್ಥಹಳ್ಳಿ, ಬೈಕಾಡಿಯಲ್ಲಿ ಇವರು ಒಂದು ವಾಸವಾಗಿ ಒಂದು ಮನೆ ತಗೊಂಡು ವಾಸವಾಗಿ ಮದುವೆಯಾಗಿ ಒಂದು 7-8 ವರ್ಷದ ನಂತರ ಅವರು ಇಲ್ಲಿ ಬಂದು ಒಂದು ಜಾಗ ತಗೊಂಡು ಮನೆ ಕಟ್ಕೊಂಡು ಈಗ ವಾಸ. ಅವರಿಗೆ 2 ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ನಿಮಗೆ ಪೊಲೀಸರು ಮಾಹಿತಿ ಕೊಟ್ಟಿರ್ತಾರೆ, ಏನಂತ ಹೇಳಿದ್ರು? ಈಗ ಇದೊಂದು ದಿಗ್ಭ್ರಮೆಗೊಳಿಸುವಂಥ ಒಂದು ವಿಚಾರ. ತಾವೇ ಹೇಳಿದಾಗೆ ನಾವು ನಮ್ಮ ಸಮಾಜ ಎತ್ತ ಸಾಗ್ತದೆ ಎಂಬ ಒಂದು ಚಿಂತನೆಯನ್ನು ಮಾಡಬೇಕಾದಂಥ ಸಂದರ್ಭವೂ ಕೂಡ ಹೌದು. ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಮಕ್ಕಳ ಮಾನಸಿಕವಾದಂಥ ಸ್ಥಿತಿಗತಿಗಳನ್ನು. ಮಕ್ಕಳು ಬೆಳೆದಾಗ ಅವರಿಗೆ ಯಾವ ರೀತಿಯ ಅವರಿಗೆ ಸಹಜವಾಗಿ ಬೆಳೀತಾ ಇರುವಾಗ ಅವರು ಯಾವ ರೀತಿಯ ವಿದ್ಯಾಭ್ಯಾಸದಲ್ಲಿ ಬೆಳೀಬೇಕು, ಯಾವ ರೀತಿಯ ಪರಿಸರದಲ್ಲಿ ಬೆಳೀಬೇಕು, ಯಾವ ರೀತಿಯ ಒಡನಾಟದಲ್ಲಿ ಬೆರೀಬೇಕು, ಅವರಿಗೆ ಯಾವ ರೀತಿಯಲ್ಲಿ ನಾವು ಸನ್ಮಾರ್ಗದಲ್ಲಿ ನಡೆಸಲಿಕ್ಕೆ ಸಾಧ್ಯ ಇದೆ ಎಂಬುದರ ಬಗ್ಗೆ ಬಹಳ ಅಗತ್ಯವಾಗಿರ್ತಕ್ಕಂಥ ಬೋಧನೆಗಳನ್ನು ನಾವು ಸಮಾಜದ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಈ ಘಟನೆಗಳನ್ನು ನಾವು ನೋಡಿದಾಗ ಒಬ್ಬ ವ್ಯಕ್ತಿ ರಾತ್ರಿ ಹೊತ್ತು ತಂದೆ ತಾಯಿಗಳ ಜೊತೆಯಲ್ಲಿ ಮಲಗಿದಾಗ, ಅವರು ಸಂಪೂರ್ಣವಾಗಿ ನಿದ್ದೆಗೆ ಹೋದಾಗ ಪೊಲೀಸರ ಒಂದು ವಿಚಾರಣೆ ಅಂದರೆ ಏನು ಪ್ರಾಥಮಿಕವಾದಂಥ ವಿಚಾರಣೆ ಅವನ ಜೊತೆಯಲ್ಲಿ ನಡೆಸಿದರು. ಅವನೇ 112ಗೆ ಸುಮಾರು 9:30 ಗಂಟೆ ಬೆಳಿಗ್ಗೆ ಫೋನ್ ಮಾಡಿ ಹೇಳ್ತಾನೆ, ನಾನು ನನ್ನ ತಂದೆ ತಾಯಿಗಳನ್ನು ಕೊಂದಿದ್ದೇನೆ, ನೀವು ಬನ್ನಿ ಅಂತೇಳಿ. ಏನು ಆಯುಧವನ್ನು ಆತ ಉಪಯೋಗ ಮಾಡಿದ್ದಾನೆ ಅದನ್ನು ಕೂಡ ತೊಳೆದುಕೊಂಡು ಇಟ್ಟಿದ್ದಾನೆ ಎಂಬುದು ಪೊಲೀಸರ ಮಾಹಿತಿ. ಅದನ್ನು ಇಟ್ಕೊಂಡು ಆಯುಧವನ್ನು ಕೂಡ ಇದೇ ಸುತ್ತಿಗೆಯಲ್ಲಿ ನಾನು ಅವರನ್ನು ಹೊಡೆದು ಸಾಯಿಸಿದ್ದೇನೆ ಎಂಬುದನ್ನು ಕೂಡ ಹೇಳ್ತಾನೆ. ಯಾಕೆ ನೀವು ಹಾಗೆ ಮಾಡಿದೆ ಅಂತ ಹೇಳಿದರೆ, ಅವರು ನನಗೆ ತುಂಬ ಟಾರ್ಚರ್ ಕೊಡ್ತಾಯಿದ್ರು ಎಂಬುದು ಅವನ ಹೇಳಿಕೆ ಅಂತೇಳಿ ಪೊಲೀಸರಿಂದ ಬರ್ತಕ್ಕಂಥ ಮಾಹಿತಿಗಳು. ಏನೇ ಇದ್ದರೂ ಕೂಡ ಆತನನ್ನು ನಾವು ನೋಡಿದರೆ ಆತ ಹಾಗೆ ಮಾಡ್ತಾನೆ ಅಂತೇಳಿ ನಮ್ಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ತೆಳ್ಳಗಿದೆ, ತುಂಬ ತೆಳ್ಳಗಿದ್ದಾನೆ. ಯಾವತ್ತು ನಿಮ್ಮ ಫೋನ್ ಹತ್ರ ಹೇಳ್ತಾ ಇರಲಿಲ್ವಾ? ಇಲ್ಲ, ಏನು ಹೇಳಿಲ್ಲ. ಅವನ ಬಗ್ಗೆ ಏನು ಹೇಳಿಲ್ಲ. ಒಂದು ಕಂಪ್ಲೇಂಟ್ ಆಗಲಿ ಇವತ್ತವರೆಗೂ ಹೇಳಿಲ್ಲ, ಯಾವತ್ತೂ ಹೇಳಿಲ್ಲ. ಒಂದೇ ಒಂದು ಕೆಟ್ಟ ಹ್ಯಾಬಿಟ್ ಅಂದ್ರೆ ಅವ್ನು ಕೆಲಸ ಮಾಡಲ್ಲ, ಅದೇ ಒಂದು ಸೋಂಬೇರಿ. ಅದು ಒಂದು ಬಿಟ್ರೆ ಮತ್ತೆ ಯಾವುದೋ ಬಗ್ಗೆ ಕಂಪ್ಲೇಂಟ್ ಇಲ್ಲ. ಮದುವೆ ಯಾಕೆ ಆಗುದಿಲ್ಲ ಅಂತ ಕೂತ್ಕೊಂಡಿದ್ದ? ಆಗೋದಿಲ್ಲ ಅಂದ್ರೆ ಇವನು ಈಗ ಒಂದು ಹುಡುಗಿ ಮನೆಯವ್ರು ಬಂದ್ರಂದ್ರೆ ಹುಡುಗ ಏನು ಕೆಲಸ ಮಾಡ್ತಾನೆ ಏನು ಎಲ್ಲ ಕೇಳ್ತಾರೆ. ಇವನು ಕೆಲಸ ಕಾರ್ಯ ಮಾಡಲಿಲ್ಲರ ಮೇಲೆ ಹುಡುಗಿ ಕೊಡ್ತಾರಾ?
ತಂಗಿ ಅವಳ ಮನೇಲೇ ಇರೋದು, ಮದುವೆಗೆ ಅವರಿಗೆ ಅವರ ಗಂಡ ವಿದೇಶದಲ್ಲಿ ಇದೆ. ಹೊರಗಡೆ ಇದ್ದಾರೆ. ಅಂದರೆ ನಮ್ಮ ಅಣ್ಣ ಅವನು, ನಾನು ತಮ್ಮ. ಈಗ ಯಾರು ತೀರಿ ಹೋಗಿದ್ದಾರೆ ಅವರು ಇವರ ಅಣ್ಣ, ಅವರು ತಮ್ಮ ಅಲ್ಲ, ಅವ್ರು ದೊಡ್ಡ ಅಣ್ಣ, ಅವನು ಮಧ್ಯದವನು. ತೀರ್ಥಹಳ್ಳಿ ಅವರು. ಒಟ್ಟು ಎಷ್ಟು ಸರ್ ಅಣ್ಣ ತಮ್ಮಂದ್ರು? ನಾವು 3 ಜನ. 3 ಜನ. ಯಾವಾಗೂ ನಿಮ್ಮ ಬ್ರದರ್ ಈ ಆತಂಕವನ್ನು ತೋಡ್ಕೊಳ್ಳಿಲ್ಲ? ಹೇಳಿಲ್ಲ, ಮಗ ಹೀಗೆ ಮಾಡ್ತಾ ಇದ್ದಾನೆ ಹೇಳಿಲ್ಲ. ಅದ್ರ ಬಗ್ಗೆ ಏನು ಯಾವತ್ತೂ ಮಾತಾಡಿಲ್ಲ. ಇದಾದ ಮೇಲೆ ನಿಮಗೆ ಮಾಹಿತಿ ಬಂದಿದ್ದು ಪೊಲೀಸರಿಂದ ಅಷ್ಟೇನೆ? ಇಲ್ಲ, ನಮಗೆ ಮಗಳಿದ್ದಾಳಲ್ಲ, ಅವಳು ಫೋನ್ ಮಾಡಿದ್ರು. ಯಾರು? ತೀರಿ ಹೋದವರ ಮಗಳು ಫೋನ್ ಮಾಡಿದ್ರು. ಅವಳ ಹತ್ರನೂ ಏನು ಹೇಳಿಲ್ವಾ? ಅವಳು ಮನೇಲಿ ಇರಲಿಲ್ಲ, ಅವಳು ಗಂಡನ ಮನೇಲಿ ಇರೋದಲ್ಲ. ಫೋನ್ನಲ್ಲಿ ಯಾವತ್ತೂ ಏನು ಮಾತಾಡಿಲ್ಲ? ಈಗ ಅವರಿಗೆ ಬಿದ್ದ ಏಟುಗಳನ್ನು ನೋಡಿದರೆ ನಮ್ಮ ಒಕ್ಕೂಟದ ಅಧ್ಯಕ್ಷರು ಅಬೂಬಕರ್ ಹಾಜಿ ಅವರ ಏಟುಗಳನ್ನು ನೋಡಿದರೆ ಇಡೀ ಸುತ್ತು ಭಾಗದಲ್ಲಿ ಒಂದು 10 ರಿಂದ 12 ಕಡೆಗೆ ಡೀಪ್ ಗಾಯಗಳಾಗಿದೆ, ಭಾಳ ಡೀಪ್ ಗಾಯ. ತಾಯಿದ್ದು ಕೂಡ ಅದೇ ರೀತಿಯಲ್ಲಿ ಕುತ್ತಿಗೆ ಭಾಗದಿಂದ ಹಿಡಿದು ತಲೆ ಭಾಗದಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಸುತ್ತಲಿ ಯಾವ ರೀತಿ ಸುತ್ತಲಿ ಇದೆ ಅಂತ ಹೇಳಿದರೆ ಅದು ಭಾಳ, ಅದರಲ್ಲಿ ಹೆಚ್ಚು ತಿಳುವಳಿಕೆ ಇರ್ತಕ್ಕಂಥವ್ರು ಆ ಸುತ್ತಲಿ ಹೊಡಿಬೋದು. ಒಟ್ಟಾಗ ಅಷ್ಟು ಆ ರೀತಿಯಲ್ಲಿ ತೂತುಗಳಾಗಿದೆ. ಇಡೀ ತಲೆಯ ಸುತ್ತನೂ ಕೂಡ ಎಲ್ಲ ಕಡೆಗಳಲ್ಲಿ ತೂತುಗಳಾಗಿದೆ. ಎಷ್ಟು ತೂತು ನಿಮ್ಮ ಪ್ರಕಾರ? ಸುಮಾರು ನನ್ನ ಪ್ರಕಾರ ನಾನು ಕಂಡದ್ದು ಸುಮಾರು 8-10 ತೂತುಗಳನ್ನು ಕಂಡಿದ್ದಾನೆ. ತಂದೆ ತಲೆ ಮೇಲೆ, ತಾಯಿ ತಲೆ ಮೇಲೇನೂ ಅಷ್ಟೇ ಇದೆ. ಇಲ್ಲಿ ಕೂಡ ಕುತ್ತಿಗೆ ಹತ್ರ ದೊಡ್ಡ ಒಂದು ಡ್ಯಾಮೇಜ್ ಆಗಿದೆ. ಅದು ಬಿಟ್ಟರೆ ಬೇರೆ ಎಲ್ಲೂ ಇದಾಗಿದೆ? ಇಲ್ಲ, ಬೇರೆ ತಲೆ ಬಿಟ್ಟರೆ ಬೇರೆ ಎಲ್ಲೂ ಅಂಥದ್ದು ಡ್ಯಾಮೇಜಸ್ ಇಲ್ಲ. ಇನ್ನೇನಾದರೂ ನೋಡಬೇಕು. ಪೋಸ್ಟ್ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ ಬಟ್ಟೆಗಳನ್ನೇನು ತೆಗೆದಿರಲಿಲ್ಲ. ಈಗಿರುವಂಥದ್ದು ಈ ಬಟ್ಟೆ ಇದ್ದೇ ನಾವು ನೋಡಿರ್ತಕ್ಕಂಥ. ತಲೆ ಮೇಲೆ ಹೊಡಿಬೇಕಾದ್ರೆ ಅವನು ವಿಕೃತ ಮನಸ್ಥಿತಿ ಅನ್ನೋದಿಲ್ವ ನೀವು? ಅದೇ ಏನಾದರೂ ಘಟನೆಗಳು ನಡೆದಿರ್ಬೋದು. ನಮ್ಮ ಆಲೋಚನೆಗಳು ರಾತ್ರಿ ಹೊತ್ತು ತಂದೆ ತಾಯಿಯೊಟ್ಟಿಗೆ ಜಗಳ ಆಯಿತಾ, ಅಥವಾ ಇವನೇನಾದರೂ ಮಾನಸಿಕವಾಗಿ ಅಸ್ವಸ್ಥನಿದ್ದನ, ಅಥವಾ ಮಾನಸಿಕವಾಗಿ ಇವೇನಾದರೂ ಅಮಲು ಪದಾರ್ಥಗಳನ್ನು ಅಥವಾ ಯಾವುದಾದ್ರೂ ಡ್ರಗ್ಸ್ಗಳನ್ನು ತಗೊಳ್ತಕ್ಕಂಥ ಹವ್ಯಾಸ ಇತ್ತಾ ಏನು ಎಂಬುದನ್ನು ಈಗ ಪೊಲೀಸ್ ಇಲಾಖೆಯವರು ಇನ್ನಷ್ಟೇ ಅದನ್ನು ತನಿಖೆ ನಡೆಸಿದ ಮೇಲೆ ಅದು ಸಂಪೂರ್ಣವಾದಂಥ ಮಾಹಿತಿ ಸಿಗ್ಬೋದು. ಯಾಕಂದರೆ ರೇರೆಸ್ಟ್ ಕೇಸ್ ಅಂದರೆ ತನ್ನ ತಂದೆ ತಾಯಿನೂ ಕೊಲ್ಲೋದು ಯಾರೂ ಸಾಧ್ಯ ಇಲ್ಲ. ಅದನ್ನು ಒಬ್ಬನೇ ಮಗ. ಹೌದು, ಒಬ್ಬಳೇ ಮಗಳು, ಇಬ್ಬರೇ ಮಕ್ಕಳಿದ್ದದ್ದು ಅವರಿಗೆ. ಮೀಟ್ ಆದರೆ ಮನೆ ಬಂದಿರಲ್ಲ, ಹಬ್ಬಕ್ಕೆ ಬರ್ತಿದ್ರು, ರಂಜಾನ್ ಹಬ್ಬಕ್ಕೆ. ರಂಜಾನ್ ಹಬ್ಬ ಮುಗಿಸಿಕೊಂಡು ಹೋದ ಮೇಲೆ ಬರಲಿಲ್ಲ ಅವರು. ಬರಲೇ ಇಲ್ಲ? ಇಲ್ಲ. ಅಂದರೆ ಅವ್ರು ಬರೋದೇ ಹಂಗೆ, ವರ್ಷದಲ್ಲಿ ಒಂದು 3-4 ಸರಿ ಬರ್ತಾರೆ. ಏನು ಸರ್ ಇವ್ರು ಮೀನಿನ ಬಿಸ್ನೆಸ್ಸೇ ಮಾಡ್ಕೊಂಡಿದ್ದು? ಹೌದು, ಅದೇ ಒಂದು 2 ತಿಂಗಳಾಯ್ತು, 2-2.5-3 ತಿಂಗಳಾಗಿದೆ ಬಂದೋಗಿ. ಯಾರು ಇವನು? ರಂಜಾನ್ ಹಬ್ಬಕ್ಕೆ ಬಂದು ಹೋದವರು. ಯಾರು? ಶೋ? ಹಾಂ, ಅವ್ರು 3 ಜನ ಬಂದು ಹೋದವರು. ಅಪ್ಪ ಮಗ ಎಲ್ಲ ಚೆನ್ನಾಗೇ ಇತ್ತು. ಹೌದು. ಏನು ಮಲ್ಪೆಯ ಅವ್ರು ಬೇರೆ ಸಮುದಾಯದ ಅನ್ನ, ಈ ಹುಡುಗಿಯ ಅನ್ನ, ಯಾರು ಅವರ ಅನ್ನ, ಅವರು ಸ್ವಲ್ಪ ಸಮಾಜದಲ್ಲಿ ಬೇರೆ ಸಮಾಜ ಸೇವೆಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಭಾಳ ನಮಗೆಲ್ಲ ತುಂಬ ನೋವು ತಂದಿದೆ. ಪಾಪ ಅವರ ಒಂದು ಕಡೆಯಲ್ಲಿ ಒಂದು ಅಕ್ಕ, ಒಂದು ಕಡೆಯಲ್ಲಿ ಭಾವ, ಇನ್ನೊಂದು ಕಡೆಯಲ್ಲಿ ಅವ್ರದ್ದೇ ಕುಟುಂಬದ ಇನ್ನೊಂದು ಸದಸ್ಯ ಈ ರೀತಿ ಮಾಡಿದ ಅಂತ ಹೇಳುವಂಥದ್ದು. ಸರ್ ತಲೆ ಮೇಲೆ ಎಲ್ಲ ಪೂರ್ತಿ ಹೊಡೆದಿದ್ದ ಅಂತ ಹೇಳಿದ್ರಲ್ಲ ಸರ್, ಆಮೇಲೆ ಡೆಡ್ ಬಾಡಿನೆಲ್ಲ ಅಲ್ಲೇ ಬಿಟ್ಟಿದ್ನಂತ ಹೇಗೆ? ಅಲ್ಲಿ ಬಿಟ್ಟು ರಾತ್ರಿ ಬೆಳಿಗ್ಗೆ ಪೊಲೀಸರಿಗೆ ಕಾಲ್ ಮಾಡಿದ 9 ಗಂಟೆ ಮೇಲೆ. ಪೊಲೀಸರು ಸ್ವಲ್ಪ ಸಂಶಯಗೊಂಡಿದ್ರು, ಯಾರೋ ಸುಮ್ಮನೆ ಫೋನ್ ಮಾಡ್ತಾನೆ. ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತು. SP ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಅಡಿಷನಲ್ SP ಭೇಟಿ ಕೊಟ್ಟಿದ್ದಾರೆ. ಒಂದು ರೀತಿ ಭಯ ಅಲ್ಲ. ಈಗ ಒಂದು ಮನೇಲಿ 2 ಕೊಲೆ ಆಗ್ತದೆ ಅಂತ ಹೇಳಿದರೆ, 2 ಕೊಲೆ ಆಗಿದೆ, ಅದು ಮಗನೇ ಮಾಡಿದಾನ ಹೌದಾ ಅಲ್ವಾ ಎಂಬುದರ ಬಗ್ಗೆ ಸಾರ್ವಜನಿಕರು ನಮಗೂ ಈಗ ನೋಡಿದಾಗ ಒಬ್ಬನೇ ಈಗ ಹೇಗೆ ಕೊಂದು ಮಾರೆ ಇಷ್ಟೆಲ್ಲ ಆಯುಧವನ್ನು ಈ ರೀತಿಯಲ್ಲಿ, ಅಂದರೆ ಮನೆಗೆ ಸರಿ ಇದು ಚಚ್ಚಿದಾಗಿ ಮಾಡಬೇಕಾಗಿದೆ. ಭಾಳ ಒಂದು ಅನ್ಫಾರ್ಚುನೇಟ್. ಬಳಸಿದ್ದಲ್ಲ ಇವನು, ನಿನ್ನೆ ರಾತ್ರಿನೇ ಮಾಡಿದ. ಖಂಡಿತವಾಗಿಯೂ ಕೂಡ ಮಲಗಿದಾಗ, ಒಟ್ಟು ಅದು ಬೆಳಿಗ್ಗೆ ಮಾಡಿದನ ರಾತ್ರಿ ಮಾಡಿದನ ಇನ್ನು ತನಿಖೆಯಲ್ಲಿ ಮಾತ್ರ ಗೊತ್ತಾಗಬೇಕು. ಅಂತೂ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದು 9 ಗಂಟೆ ಮೇಲೆ ಮಾಡಿದ. ಆಮೇಲೆ 112ಗೆ ಕಾಲ್ ಮಾಡಿ ಅವನೇ ಹೇಳಿದ್ದಾನೆ, ನಾನು ನನ್ನ ತಂದೆ ತಾಯಿಗಳನ್ನು ಕೊಂದಿದ್ದೇನೆ ಎಂಬುದರ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಇಲಾಖೆ ಪೊಲೀಸ್ ಅವರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ನಡೆಸಿದ ಮೇಲೆ ಪೋಸ್ಟ್ಮಾರ್ಟಮ್ ಆದಮೇಲೆ ಪೋಸ್ಟ್ಮಾರ್ಟಮ್ ವರದಿಯ ಆಧಾರದ ಮೇಲೆ ಸರಿಯಾದ ಒಂದು ಸ್ವಸ್ಥ ಚಿತ್ರಣ ಬರ್ಬೋದು. ದಫನ್ ಮಾಡಬೇಕಾಗಿದ್ದರೆ ಮಗನ ಜವಾಬ್ದಾರಿ, ಮಗ ನಿಂತು ಮಾಡಬೇಕಾಗಿರ್ತಕ್ಕಂಥದ್ದು ತಂದೆ ತಾಯಿಗಳದ್ದು ಅದು ಒಂದು ನಿಯಮ. ಅಥವಾ ನಮ್ಮ ಇಸ್ಲಾಮಿಕ್ ವ್ಯವಸ್ಥೆಯಲ್ಲಿ ಅವನೇ ನಮಾಜ್ ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ. ಏನು ಜನಾಜಾ ನಮಾಜ್ ಮಗ ಮಾಡಿದರೆ ಹೆಚ್ಚು ಪುಣ್ಯ ಸಿಗ್ತದೆ ಎಂಬ ಒಂದು ತಿಳುವಳಿಕೆ ನಮ್ಮಲ್ಲಿ. ಆದರೆ ಅದು ಜಮಾತಿನವರು ಕೂಡ ಮಾಡ್ತಾರೆ, ಜಮಾತಿನ ಗುರುಗಳು ಕೂಡ ಮಾಡ್ತಾರೆ, ಅವರು ಅದರ ನೇತೃತ್ವವನ್ನು ವಹಿಸ್ತಾರೆ. ಮತ್ತು ಯಾವ ಭಾಗದಲ್ಲಿ ಅವರನ್ನು ದಫನ ಮಾಡ್ತಾರೆ ಆ ಕಬ್ರಸ್ಥಾನದಲ್ಲಿ ಆ ಜಮಾತಿನವರು ಅವರ ಸದಸ್ಯರಾಗಿರಬೇಕು.
ಈಗ ಅದು ಅವರ ಸಂಬಂಧಿಕರು ಆ ಜಮಾತಿನಲ್ಲಿದ್ದಾರೆ. ಆದ್ದರಿಂದ ಆ ಜಮಾತಿನಲ್ಲಿ ಅವರ ಪ್ರಕಾರ ಇವತ್ತು ಮಲ್ಪೆಯಲ್ಲಿ ಇದೆಲ್ಲ ಮುಗಿದ ಮೇಲೆ ಅಲ್ಲಿ ದಫನ ಮಾಡ್ತಾರೆ. ಅವನ್ನ ಕರ್ಕೊಂಡು ಬರೋದಿಲ್ಲ ಅಲ್ಲಿಗೆ. ಅಲ್ಲ, ಅದು ಈಗ ಕರ್ಕೊಂಡು ಬರಬೇಕು ಅಂತೇಳಿ ಇವರೆಲ್ಲಾದರೂ ಬಯಕೆ ಮಾಡಿದರೆ ಕರ್ಕೊಂಡು ಬರ್ಬೋದು ಅಥವಾ ತೋರಿಸ್ಬೋದು. ಅವೇನಾದರೂ ಬಯಸಿದ್ರು, ನನ್ನ ತಂದೆ ತಾಯಿಗಳನ್ನು ಕೊನೆಗೋದಾಗಿ ನನಗೆ ನೋಡಬೇಕು ಅಂತೇಳಿ ಏನಾದರೂ ಅವ ಕೇಳಿದರೆ ಪೊಲೀಸರು ಕರ್ಕೊಂಡು ಬರ್ಬೋದು. ಇಲ್ಲಾಂದರೆ ಇವ್ರ ಕುಟುಂಬದವ್ರು ಯಾರಾದರೂ ಹೇಳಬೇಕು ಅವನನ್ನು ಕರ್ಕೊಂಡು ಬರ್ರಿ ತೋರಿಸಿ ಡೆಡ್ ಬಾಡಿ. ಇದ್ರ ಬಗ್ಗೆ ಇನ್ನೂ ದೊಡ್ಡವರೆಲ್ಲ ಇದ್ದಾರೆ, ಅವ್ರ ಹತ್ರ ಎಲ್ಲ ಮಾತಾಡ್ಬೇಕು ಅದ್ರ ಬಗ್ಗೆ. ಅವರ ಕುಟುಂಬದ ಹಿರಿಯರೆಲ್ಲ ಇದ್ದಾರೆ, ದೊಡ್ಡವರೆಲ್ಲ ಇದ್ದಾರೆ, ಅವ್ರ ಬಗ್ಗೆ ಇದನ್ನ ವಿಚಾರ ಮಾಡಬೇಕು. ಎಜುಕೇಶನ್ ಎಲ್ಲ ಎಲ್ಲಿ ಮಾಡಿದ್ದ ಗೊತ್ತಾ ನೀವು? ಯಾರು? ನಿಮ್ಮ ಅದೇ ಮಗ ಅವ್ನು ಇಲ್ಲೇ ಹೊನ್ನಾಳದಲ್ಲೇ ಮಾಡಿರ್ಬೇಕು. ಹೊನ್ನಾಳದಲ್ಲ. ಎಲ್ಲಿವರೆಗೆ ಓದಿದ್ದ? SLC ಆಗಿರ್ಬೇಕು. ಸರ್ ನೋಡಿದ್ರೆ ಹೇಳ್ತಾರೆ ಏನೋ ಮನಸ್ಥಿತಿ ಬದಲಾವಣೆ ಇರ್ಬೋದು, ಇನ್ನೆಲ್ಲ ಪೊಲೀಸ್ ತನಿಖೆ ನಂತರ ಅದ್ರ ಬಗ್ಗೆ ಏನು ಅಂತೇಳಿ. ಖಂಡಿತವಾಗಿಯೂ ಕೂಡ ಇದೊಂದು ಬೀಭತ್ಸವಾದಂಥ ಕೃತ್ಯ. ಇಂಥ ಘಟನೆಗಳು ಎಲ್ಲೂ ಕೂಡ ಯಾರ ಮನೆಯಲ್ಲೂ ಕೂಡ ನಡೀಬಾರ್ದಾಗಿದೆ. ಸಮಾಜಕ್ಕೆ ನಾವು ಈ ಮೂಲಕ ಒಂದು ಸಂದೇಶವನ್ನು ಕೂಡ ಕೊಡಬೇಕಾಗಿದೆ. ನಮ್ಮ ಮನೆಯ ಮಕ್ಕಳ ಮನಸ್ಥಿತಿಗಳನ್ನು ಯಾವ ಮಟ್ಟಕ್ಕೆ ಇಟ್ಕೊಳ್ಬೇಕು, ಎಷ್ಟು ನಾವು ಅವರಿಗೆ ಮೊಬೈಲನ್ನು ಕೊಡಬೇಕು, ಮೊಬೈಲಲ್ಲಿ ಏನೆಲ್ಲ ಹುಚ್ಚಾಟಗಳನ್ನು ನಡೆಸ್ತಾರೆ, ಮಾತ್ರವಲ್ಲ ಅವರು ಮಾನಸಿಕವಾಗಿ ಯಾವ ರೀತಿಯಲ್ಲಿ ಇದ್ದಾರೆ. ಈಗ ಒಬ್ಬ ಮನಸ್ಸಿನಲ್ಲಿ ಡಲ್ ಆಗಿರ್ತಾನೆ, ಅವನನ್ನು ನಾವು ಆಸ್ಪತ್ರೆಗೆ ತೋರಿಸೋದ್ರ ಮೂಲಕ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆ ಇದ್ದರೆ ಅವನನ್ನು ಕೂಡ ನಾವು ನಮ್ಮ ಜವಾಬ್ದಾರಿಯ ನೆಲೆಯಲ್ಲಿ ನಾವು ಹೇಳಬೇಕು. ಅಥವಾ ಸಮಾಜದ್ದು ಜವಾಬ್ದಾರಿ. ಒಬ್ಬ ಕೆಲಸಕ್ಕೆ ಹೋಗೋದಿಲ್ಲ, ಮನೆಯಲ್ಲೇ ಕೂತಿರ್ತಾನೆ, ಬರೀ ತಿರುಗಾಟ ಮಾಡ್ತಾನೆ ಅಂತ ಹೇಳಿದರೆ ನಾವು ಕೂಡ ಸಮಾಜ ಅದನ್ನು ಗುರುತಿಸಬೇಕು. ಅವೆಲ್ಲಾದರೂ ಮಾನಸಿಕವಾಗಿ ನೊಂದಿದ್ದನೋ ಅಥವಾ ಮಾನಸಿಕವಾದಂಥ ಸಮಸ್ಯೆಗಳು ಅವನಲ್ಲಿ ಕಾಡ್ತದೆ ಎಂಬುದರ ಬಗ್ಗೆ ಮಾನಸಿಕ ತಜ್ಞರ ಜೊತೆಯಲ್ಲಿ ನಾವು ಸಂಪರ್ಕವನ್ನು ಮಾಡಬೇಕಾಗ್ತದೆ. ನಾನು ಅದು ಪದೇ ಪದೇ ಯಾವಾಗಲೂ ಹೇಳ್ತಾ ಇದ್ದೆ, ಈ ಕೌನ್ಸಿಲಿಂಗ್ಗಳನ್ನು ನಾವು ಎಲ್ಲ ಭಾಗದಲ್ಲೂ ನಡೆಸಬೇಕಾಗಿದೆ. ಕಾರಣ ಇವತ್ತು ನಮ್ಮ ಇಡೀ ಕರಾವಳಿ ಭಾಗದಲ್ಲಿ ಕೂಡ ಹೆಚ್ಚಿನ ಡ್ರಗ್ಸಿನ ಹಾವಳಿ ಇದೆ, ಗಾಂಜಾ ವಿಶೇಷವಾಗಿದೆ. ಈ ಒಂದು ವ್ಯಸನಗಳಿಂದಾಗಿ ಯಾರು ಏನನ್ನೂ ಮಾಡಲಿಕ್ಕೆ ಹೆಸದೇ ಇರತಕ್ಕಂಥ ಪರಿಸ್ಥಿತಿಯು ಕೂಡ ಸಮಾಜದಲ್ಲಿದೆ. ಆದರೆ ಇದರ ಬಗ್ಗೆ ನಾವು ಹೆಚ್ಚು ಗಂಭೀರವಾಗಿ ಚಿಂತನೆಯನ್ನು ಮಾಡಿಸಬೇಕಾಗಿದೆ. ಇಲಾಖೆ ಇದರ ಬಗ್ಗೆ ಭಾಳಷ್ಟು ತುರ್ತು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ, ಶಿಕ್ಷಣ ಸಂಸ್ಥೆಗಳು ಕೂಡ ಮಾಡ್ತಾ ಇದ್ದಾರೆ. ಇದನ್ನು ಎಲ್ಲ ಜಮಾತುಗಳು ಕೂಡ ಮಾಡಿದರೆ ಸ್ವಲ್ಪ ಜನರಲ್ಲಿ ಒಂದು ಜಾಗೃತಿ ಮೂಡಿಸಲಿಕ್ಕೆ ಒಂದು ಅವಕಾಶ ಆಗ್ತದೆ. ಇಡೀ ರಾತ್ರಿ ಅವನ ಡೆಡ್ ಬಾಡಿ ಒಟ್ಟಿಗೆ ಬೆಳಗ್ಗೆವರೆಗೂ ಇದ್ದ ಅಂತ ಅವನ ಹೇಳಿಕೆ ಇದೆ. ಅಕ್ಕಪಕ್ಕ 2 ಮನೆ ಇದೆ, ಮುಂದ್ಗಡೆನೂ ಒಂದು ಮನೆ ಇದೆ. ಹೌದು, ಮನೆ ಬೇರೆ ಯಾವ ಮನೆಯವ್ರಿಗೂ ಗೊತ್ತಿಲ್ಲ ಇದು? ಇಲ್ಲ, ಯಾವ ವ್ಯಕ್ತಿಗೂ ಗೊತ್ತಿಲ್ಲ ಅಲ್ಲಿ ಏನಾಯಿತು, ಏನು ನಡೀತು ಅಂತ. ಸ್ಥಿತಿ ನೋಡಿದ್ರೆ ಏನಂತ ಅದು ಭಯಾನಕವಾಗಿದೆ. ಈಗ ನಮಗೆ ಒಂದು ಸಣ್ಣ ಪೆಟ್ಟು ಕೊಟ್ಟರೆ ಸಡನ್ ಎಚ್ಚರಿಕೆ ಆಗ್ಬೋದು, ಅಥವಾ ಎಚ್ಚರಿಕೆ ಆಗಿ ಮುಗಿಯೋದ್ರೊಳಗೆ 5-6 ಪೆಟ್ಟುಗಳು ಬಿದ್ದಿದೆ ಅವರಿಗೆ. ತಂದೆ ತಾಯಿ ಆ ಭಾವನೆಯೇ ಇಲ್ಲಿ ನರಳೆ ಇರ್ಬೋದು ನೋವಿನಿಂದ. 100% ಇಲ್ಲ, ಅದು 100% ನಡೆಯಲಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅದು ಮತ್ತೆ 9 ತಿಂಗಳು ಹೊತ್ತು ಹೆತ್ತು ಸಾಕಿದಂಥ ಮಗ, ತಾಯಿ ಆ ಮಗನನ್ನು ಹೆತ್ತಿರ್ತಾಳೆ. ಅವ್ರು ಇಲ್ಲಿವರೆಗೂ ಸರಿದಾರಿಗೆ ಬರ್ತಾ ಇಲ್ಲ ಅನ್ನೋದಕ್ಕೂ ಎಷ್ಟೋ ಕಷ್ಟಪಟ್ಟಿರ್ಬೋದಲ್ಲ ನಿಮ್ಮ ಪ್ರಕಾರ? ನೀವು ನೋಡ್ತಾ ಇದ್ರಲ್ಲ ಅವ್ರ ಫ್ಯಾಮಿಲಿನ. ತಂದೆಗೆ ಯಾವಾಗ ಚಿಂತೆ ಇತ್ತಲ್ಲ ಮಗನಿಗೆ ಮದುವೆ ಆಗಿಲ್ಲ ಅಂತ. ಅದೇ ಅವರು ಹುಡುಕ್ತಾ ಇದ್ರು, ಹೇಳ್ತಾನೆ ಇದ್ರು. ಅಂತ ಮಗನೇ ಹೋಗಿ ರಾತ್ರಿ ಆ ದುಸ್ಥಿತಿಯಲ್ಲಿ ಅವರು ಹೇಗೆ ಸರ್? ಹೆಲ್ದಿ ಚೆನ್ನಾಗಿದ್ರೆ ಯಾರು ಬ್ರದರ್? ಚೆನ್ನಾಗಿದ್ರು, ಗಟ್ಟಿಮುಟ್ಟಿದ್ರು. ಅಲ್ಲ, ಗಟ್ಟಿಮುಟ್ಟ ಅಂತ ಹೇಳಿದ್ರೆ ಮಗ ಮತ್ತು ತಂದೆನೇ ಒಟ್ಟು ಸೇರಿ ಮನೆಯನ್ನು ಕೂಡ ಮನೆಯ ಕೆಲಸ ಕಾರ್ಯಗಳನ್ನು ಅವರೇ ಮಾಡ್ತಾ ಇದ್ರು. ಅಷ್ಟೆಲ್ಲ ಹಿನ್ನೆಲೆ ಇದೆ. ಇಬ್ಬರೂ ಕೂಡ ಒಬ್ಬ ಇವ್ರ ತಂದೆ ಏನಿದ್ದಾರೆ ತೀರೋದವರು ಭಾಳ ಒಂದು ಹಾರ್ಡ್ ವರ್ಕರ್ ಮನುಷ್ಯ, ಭಾಳ ಕಷ್ಟದ ಒಂದು ಶ್ರಮಜೀವಿಯಾಗಿ ಕೆಲಸ ಮಾಡಿ ತನ್ನ ಮಗಳಿಗೆ ಮದುವೆ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಭಾಳ ಶ್ರಮಜೀವಿ ಇದ್ದಾರೆ. ರಿಟಾಲಿಯೇಟ್ ಮಾಡಿಲ್ಲ ಸರ್ ಅವರು? ಎದುರಿಸುವ ಪ್ರಯತ್ನನೂ ಮಾಡಿಲ್ಲ? ಅಲ್ಲ, ಅಲ್ಲಿ ಅಂಥದ್ದೇನು ಕಾಣೋದಿಲ್ಲ. ನಾವೀಗ ಬಾಡಿಯನ್ನು ನೋಡಿದಾಗ ಏನು ಮಾಡಿದ್ದಾರೆ ಏನು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇನ್ನೇನಾದರೂ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅಥವಾ ಪೊಲೀಸರ ತನಿಖೆಯಲ್ಲಿ ಅವನೇನಾದರೂ ಹೇಳಬೇಕು. ಅವ ಮಾಡಿದಂಥ 100% ನಿದ್ರೆಯಲ್ಲಿದ್ದಾಗಲೇ ಮಾಡಿದ ಸುತ್ತಿಗೆ ಅಂದರೆ ಅದು ಈ ರೀತಿ ಇದೆ. ಅವರು ತೋರಿಸಿದ ಮಳೆ ತೆಗೆಯುವಂತ ಏನಂದ್ರೆ ಕೊಕ್ಕೆ ಇರ್ತದೆ, ಮಳೆ ತೆಗೆಯುವ ಅದನ್ನು ತಗೊಂಡು ಹೊಡೆದಿದ್ದಾನೆ ಸರ್. ಅದು ಎಷ್ಟು ಕಷ್ಟ ಅನುಭವಿಸಿರ್ಬೋದು ಆ ತಂದೆ ತಾಯಿ. ನಾವು ಎಣಿಸುವಂಥದ್ದು ಅಲ್ಲ ಪಾಪ, ಯಾರಿಗೂ ಅಂಥದ್ದು ಆಗಬಾರ್ದು, ನಿಜವಾಗಿ ಯಾರಿಗೂ ಅಂಥದ್ದು ಆಗಬಾರ್ದು. ಇಟ್ಸ್ ವೆರಿ, ಮಕ್ಕಳು ತಂದೆ ತಾಯಿಗೆ ಈ ರೀತಿ ಮಾಡಬಾರ್ದು ಅಂತ ಯಾರೂ ಮಾಡಬಾರ್ದು, ಯಾವ ವೈರಿಗೂ ಮಾಡಬಾರ್ದು, ಯಾವ ವೈರಿ ಮನೆಯಲ್ಲಿ ಇಂಥದ್ದು ಘಟನೆ ನಡೀಬಾರ್ದು. ಅವ್ರು ಸಾಯೋ ತನಕ ಹೊಡೆದಿರ್ಬೋದು, ಅವ್ರು ಸತ್ತ ಅಂತ ಹೇಳಿದ ಮೇಲೆ ಬಿಟ್ಟಿರ್ಬೋದು. ಅಲ್ಲ, ಮುಖಕ್ಕೆ ಇನ್ನೂ ಅದು ಗೊತ್ತಾಗಬೇಕು. ಈಗ ಮಹಿಳೆದ್ದು ಸ್ವಲ್ಪ ಅಲ್ಲೆಲ್ಲಿ ತಾಗಿದೆ, ಸ್ವಲ್ಪ ಅವರು ತಡೆದಿರ್ಬೋದು, ತಾಗಿದೆ, ಕೈಗೆಲ್ಲ ಸ್ವಲ್ಪ ತಾಗಿದೆ. ಕೈಗೆ ಏನಾಗಿದೆ? ತಂದೆದ್ದು ಒಂದು ಸ್ವಲ್ಪನೂ ಗೊತ್ತಾಗೋದಿಲ್ಲ. ಎರಡೂ ಕೈಯಲ್ಲಿ ನಾವು ನೋಡಿದ್ದು ತಲೆಗೆ ಸಿಕ್ಕಾಪಟ್ಟೆ ಹೊಡೆದು 8-10 ಕಡೆ ಹೊಡೆದು. ಏನು ಹೇಳ್ತೀರಾ ಕೊನೆಯದಾಗಿ ನಿಮ್ಮ ಬ್ರದರ್ ಬಗ್ಗೆ? ತಮ್ಮ ಹೆಸರು ಸರ್? ನೂರಮ್ಮ. ತಮಗೇನಾಗಬೇಕು ಅವರು? ತಮ್ಮ ಡೆತ್ ಆದವರು. ತಮ್ಮ ಹೆಸರು?
ಆಲಿ ತಮಗೇನಾಗಬೇಕು? ಅಣ್ಣ ಅವನು. ಈಗ ತನಿಖೆ ಬಗ್ಗೆ ತನಿಖೆ ಆಗಲಿ ಅಂತೇಳಿ ಏನು ಯಾವ ಉದ್ದೇಶಕ್ಕಾಗಿದೆ ಇದು ಅಂತೇಳಿ ಅದ್ರ ಬಗ್ಗೆ ಮಾಹಿತಿ ಬೇಕು ನನಗೆ. ಅಂದರೆ ಹೆಂಗಾಯಿತು, ಅವ್ನು ಯಾವ ಉದ್ದೇಶಕ್ಕೆ ಹೊಡೆದ, ಅವ್ನು ಯಾವ ಸ್ಟೇಜಲ್ಲಿದ್ದ, ಅದನ್ನು ಪೊಲೀಸರು ತನಿಖೆ ಮಾಡಿ ನಮ್ಗೆ ಕೊಡಬೇಕು. ತಮ್ಮ ಬ್ರದರ್ ಹೆಸರೇನು? ಮೆಹಬೂಬ್ ಅಲಿ. ನೀವು ಮೆಹಬೂಬ್ ಅಲಿ ಅವರ ತಮ್ಮ ನಾನು. ಸರ್ ನೀವು ಮೆಹಬೂಬ್ ಅಲಿ ಅವರ ಅಣ್ಣ. ನಿಮ್ಮ ಮಗನೇ ಆಗಬೇಕು. ಮಗನೇ ಆಗತ್ತೆ. ತಮ್ಮ ಹೆಸರು ಇವರೇ? ನಾವೇನಾಗಬೇಕು? ನಮಗೆ ಭಾವನಟನ್ ಮಾಡಿದೆ.